ಅಭಿವೃದ್ಧಿ ಕಾರ್ಯದಲ್ಲಿ ಹುಕ್ಕೇರಿ ಕುಟುಂಬ ಎತ್ತಿದ ಕೈ. ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿ ಸದಲ್ಗಾದಲ್ಲಿ ಗಣೇಶ್ ಹುಕ್ಕೇರಿ ಅವರ ಜನ್ಮದಿನೋತ್ಸವ ಆಚರಣೆ. ಗಡಿಭಾಷಕ ಗಣೇಶ್ ಹುಕ್ಕೇರಿ ಹಾಗೂ ವಿಕಾಸರತ್ನ ಪ್ರಕಾಶ್ ಹುಕ್ಕೇರಿ ಗೀತಾಶ್ರಮದ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿ ತಿಳಿಸಿದರು. ನಡೆದಾಡುವ ದೇವರು ಎಂದೇ ಸಂಬೋಧಿಸುವ ಪರಮ ಪೂಜ್ಯ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮೀಜಿ ಸಹ ಹುಕ್ಕೇರಿ ಕುಟುಂಬದವರ ಅಭಿವೃದ್ಧಿ ಹಾಗೂ ಜನಪರ ಕಾರ್ಯಗಳನ್ನು ಪ್ರಶಂಸಿಸಿದ್ದು ಎಂದು ಶ್ರದ್ಧಾನಂದ ಶ್ರೀಗಳು ಹೇಳಿದರು. ಪ್ರಾರಂಭದಲ್ಲಿ ವೇದಿಕೆಯಲ್ಲಿಯ ಗಣ್ಯರಿಂದ ದೀಪ ಪ್ರಜ್ವಲನೆ ಹಾಗೂ ಗಣೇಶ್ ಹುಕ್ಕೇರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಿಸಲಾಯಿತು. ಇದೇ ವೇಳೆ ಹಿರಿಯ ಕಾಂಗ್ರೆಸ್ ನಾಯಕ ಕುಂದಕುಂದ ಶಾಲೆಯ ಅಧ್ಯಕ್ಷ ಬಾಳಾಸಾಹೇಬ್ ಪಾಟೀಲ್, ನ್ಯಾಯವಾದಿ ರಮೇಶ್ ದೇಸಾಯಿ ಮಾತನಾಡಿ, ಹುಕ್ಕೇರಿ ಕುಟುಂಬದ ತಂದೆ ಮಕ್ಕಳು ಗಡಿಭಾಗದ ರೈತ, ಕೃಷಿ ಕ್ಷೇತ್ರಕ್ಕೆ ನೀರು ಹರಿಸಿದ ಭಗೀರಥರಾಗಿದ್ದು, ಜಾತಿ, ಮತ, ಪಂಥ ಬದಿಗಿಟ್ಟು ಸಕಲ ಸಮಾಜಕ್ಕೆ ನಿಷ್ಪಕ್ಷಪಾತ ಸೇವೆ ಮಾಡಿದ್ದಾರೆ ಎಂದರು. ಎಲ್ಲರೂ ಓಡಿ ಬರ್ತಾರೆ. ಅವ್ರ ಅಲ್ಲೇ ಮನೆಗೆ ಕೂತ್ಕೊಂಡು ನೀವು ಮಾಡೋಣ ಅಂತೇನು ನೀವು ಇದ್ದೀರಂತ ನಾನು ಇದ್ದಾಗ ಹೇಳ್ತಲ್ಲ, ಇನ್ನೂ ಇದಕ್ಕಾಗಿ ಬಹಳ ಸಂತೋಷದ ಸಂಗತಿ ಏನಂದರೆ, ಚಿಕ್ಕ ವಯಸ್ಸಿನಲ್ಲಿ ಪ್ರಕಾಶ್ ಅಣ್ಣವರು ಬಹಳ ದೊಡ್ಡ ಹಿರಿಯರವರು ಈ ಸಮಾಜ ಸೇವೆ. ಆದರೆ ಗಣೇಶ್ ಅಣ್ಣವರು ಚಿಕ್ಕ ವಯಸ್ಸಿನಲ್ಲಿ ಸಮಾಜ ಸೇವೆಗೆ ಅವರು ನುಗ್ಗಿದರು. ಇವತ್ತ ಶಾಸಕರಾಗಿ ಮತ್ತು ಇನ್ನೂ ಸಹ ಅಧ್ಯಕ್ಷರಾಗಿ ಅವರು ಏನ್ ಮಾಡಿದ್ದಾರೆ, ಆಯ್ಕೆ ಬಂದಿದ್ದಾರೆ. ಬಹುಶಃ ಮಟ್ಟಿಗೆ ಒಮ್ಮೆ ಶಾಸಕರಾಗಿ ಹೋಗ್ತಾರೆ. ಪಟ್ಟಣ ಪಂಚಾಯತಿ ಸದಸ್ಯರ ಒಮ್ಮೆ ಶಾಸಕರಾಗಿ ಆಯ್ಕೆ ಬಂದಿದ್ದಾರೆ, ದೊಡ್ಡ ಸ್ಥಾನಕ್ಕೆ ಆಯ್ಕೆ ಇಲ್ಲ. ಆದರೆ ಪ್ರಕಾಶ್ ಅಣ್ಣವರು ಮೊದಲು ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಆಮೇಲೆ ಶಾಸಕರಾಗಿ, ಸಚಿವರಾಗಿ ಹೀಗೆ ಕ್ರಮವಾಗಿ ಪ್ರಕಾಶ್ ಅಣ್ಣವರು ಬೆಳೆದರು. ಆದರೆ ಅವರು ಚಿರಂಜೀವರು ನೇರವಾಗಿ ಒಮ್ಮೆ ಗೆಲ್ಲಲ್ಲ, ಒಮ್ಮೆ ಶಾಸಕರ ನಂತರ ಈಗೇನು ಬಹುಶಃ ಸಮಯ ಆಗ್ತಲ್ಲ. ಅದಕ್ಕೆಲ್ಲ ಕಾರಣ ಅಂದ್ರೆ ವಿಕಾಸರತ್ನ ಪ್ರಕಾಶ್ ಅಣ್ಣವರು ಅವರ ತಂದೆಯವರ ಸೇರುವಂತ ನಾನು ಭಾವಿಸಿದ್ದೇನೆ. ಮತ್ತೇನಿಲ್ಲ. ಆದರೆ ಅದೇ ತಂದೆಯವರು ಯಾವ ರೀತಿ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಗಣೇಶನನ್ನು ನಮ್ಮ ಒಳಗಿನ ಬೆಳೆದುಕೊಂಡು ಪ್ರತಿಯೊಂದು ಸಮಾಜಕ್ಕೂ ಸಹಾಯ ಮಾಡಿದಾಗ ಇನ್ನು ಹೊರಗಡೆಯಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ನೋಡಿದಾಗ ತಮ್ಮ ಹೆಣ್ಣೆ ಸತ್ಯವಾಗಿ ಯಾಕಪ್ಪ ನಾವಾಗ ಪಕ್ಷ ಸಂಬಂಧಿತ ಇದೆ ಕೆಲಸವನ್ನು ಮನುಷ್ಯರಿಗೆ ಹೋದ. ಯಾಕಂದ್ರೆ ಅವ್ರು ಯಾವಾಗಲೂ ಕೆಲಸ ಏನಪ್ಪ ಅಂತ ನಾವು ಸಮಸ್ಯೆ ಬರ್ತಾರೆ. ಯಾಕೆ ಕೆಲಸ ಹೇಳ್ತಮ್ಮ, ಯಾಕಂದ್ರೆ ಅವ್ರು ಹೇಳೋದ್ರಿಂದ ಮುಂಚೆನೇ ಮಾಡಿ ಇಟ್ಟಿರ್ತಾರೆ. ಅದರ ಪ್ರಕಾರ ನಾವು ಈ ಸರ್ಕಾರದಲ್ಲಿ ನಾವು ಹೋಗತಕ್ಕಂಥ ಎಲ್ಲ ಉದ್ಯಮಗಳು ಅಲಂಕರಿಸಲು ಕೂಡ ಸಾಮಾನ್ಯ ಜವಾಬ್ದಾರಿಯನ್ನು ಮಾಡಿದ್ದಾರೆ. ಇದು ನಾವು ಬಿಟ್ಟುಕೊಂಡಿಲ್ಲ. ಜಮೀನಿನ ಒಳ್ಳೆಯ ಪ್ರತಿಯೊಬ್ಬರಿಗೆ ನಾವು ಅವರು ನಂತರ ಶ್ರೀಮಂತ ವ್ಯಕ್ತಿಗಳೊಂದಿಗೆ ಆಡಂಬರದಿಂದ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದರು. ಆದರೆ ಹಿಂದುಳಿದ ವರ್ಗದ ಕಲ್ಯಾಣ ವಸತಿ ನಿಲಯಕ್ಕೆ ಬಂದು ಬ್ಯಾಗ್ ವಿತರಣೆ ಮಾಡುವುದರೊಂದಿಗೆ ನಮ್ಮೆಲ್ಲರೊಂದಿಗೆ ಬೆರೆತು ಬ್ಯಾಗ್ ವಿತರಿಸುವುದರೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಸಮಾರಂಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷ ಬಸವರಾಜ ಗುಂಡಕಲ್ಲೆ, ಅರುಣ್ ದೇಸಾಯಿ, ಬಾಬಣ್ಣ ಅಕ್ಕೋತ್, ಸುರೇಶ್ ಉದ್ಗಾವೆ, ಸಂತೋಷ್ ನವಲೆ, ರಣಜಿತ್ ಪಾಟೀಲ್, ಉದಯ್ ಪಾಟೀಲ್, ಮಲ್ಲಪ್ಪ ವಾಳ್ಕೆ, ಉದಯ್ ಬದ್ನಿಕಾಯಿ, ಭೀಮರಾವ್ ಮಾಳ್ಗೆ, ಚಾಂದ್ ಸನದಿ, ಅತಾವುಲ್ಲಾ ಮುಜಾವರ್, ಸತೀಶ್ ಪಾಟೀಲ್, ಮಹಾದೇವ್ ಮದಾಳೆ, ಮೋಹನ್ ಶಿತೋಳೆ, ಚಂದ್ರಕಾಂತ್ ಪಾಟೀಲ್ ಸೇರಿದಂತೆ ಸುತ್ತಲಿನ ಹಳ್ಳಿಗಳ ಹುಕ್ಕೇರಿ ಅಭಿಮಾನಿಗಳು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ನಡುಗೇರಿ ನಿರೂಪಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣಿ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369